ನಾಯಕ ಶುಭ್ಮನ್ ಗಿಲ್ ಅವರ ಅಜೇಯ ಶತಕದ ನೆರವಿನಿಂದ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನ ಭಾರತ ಉತ್ತಮ ಮೊತ್ತವನ್ನ ಪೇರಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ 85 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 310 ರನ್ ಅನ್ನು ಗಳಿಸಿದೆ. ಆರಂಭಿಕ ಆಟಗಾರ ರಾಹುಲ್ 2 ರನ್ ಗಳಿಸಿ ಔಟ್ ಆದರು. ಆದರೆ ಎರಡನೇ ವಿಕೆಟ್ಗೆ ಏಕದಿನ ಶೈಲಿಯಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಕರುಣ್ ನಾಯರ್ ಬ್ಯಾಟ್ ಬೀಸಿ 90 ಎಸೆತಗಳಲ್ಲಿ 80 ರನ್ ಜೊತೆಯಾಟವಾಡಿ ಚೇತರಿಸಿಕೊಂಡಿದ್ದಾರೆ. ಕರುಣ್ ನಾಯರ್ 31 ರನ್ ಗಳಿಸಿ ಔಟ್ ಆದರೆ ಯಶಸ್ವಿ ಜೈಸ್ವಾಲ್ 87 ರನ್ ಹೊಡೆದು ಔಟ್ ಆಗಿದ್ರು. ರಿಷಬ್ ಪಂತ್ 25 ರನ್ ಗಳಿಸಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಕೇವಲ 1 ರನ್ ಅನ್ನ ಗಳಿಸಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಒಂದು ಕಡೆ ವಿಕೆಟ್ ಉರುಳುತ್ತಿದ್ದ ಗಿಲ್ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತುಕೊಂಡಿದ್ರು. ಗಿಲ್ ರವೀಂದ್ರ ಜಡೇಜಾ ಉತ್ತಮ ಸಾಥ್ ನೀಡಿದ್ದು ಮುರಿಯದ 6ನೇ ವಿಕೆಟ್ಗೆ 124 ಎಸೆತಗಳಲ್ಲಿ 99 ರನ್ನ ಜೊತೆಯಾಟವನ್ನ ಗಿಲ್ ಅಜೇಯ 114 ರನ್, ಜಡೇಜಾ ಅಜೇಯ 41 ರನ್ ಪಡೆದು ತಂಡದ ಮೊತ್ತವನ್ನ 300 ರನ್ಗಳ ಗಡಿ ದಾಟಿಸಿದ್ದಾರೆ. ನಾಯಕನಾಗಿ ಆಡಿದ ಮೊದಲ 2 ಪಂದ್ಯಗಳಲ್ಲಿ ಸತತ ಶತಕ ಸಿಡಿಸುವ ಮೂಲಕ ಭಾರತದ ವಿಜಯ್ ಹಜಾರೆ, ಸುನಿಲ್ ಗವಾಸ್ಕರ್, ವಿರಾಟ್ ಕೊಹ್ಲಿ ಸಾಧನೆಯನ್ನ ಗಿಲ್ ಸರಿಗಟ್ಟಿದ್ದಾರೆ. ನಾಯಕ ಶುಭ್ಮನ್ ಗಿಲ್ ಅವರ ಅಜೇಯ ಶತಕದ ನೆರವಿನಿಂದ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನ ಭಾರತ ಉತ್ತಮ ಮೊತ್ತವನ್ನ ಪೇರಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ 85 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 310 ರನ್ ಅನ್ನು ಗಳಿಸಿದೆ. ಆರಂಭಿಕ ಆಟಗಾರ ರಾಹುಲ್ 2 ರನ್ ಗಳಿಸಿ ಔಟ್ ಆದರು. ಆದರೆ ಎರಡನೇ ವಿಕೆಟ್ಗೆ ಏಕದಿನ ಶೈಲಿಯಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಕರುಣ್ ನಾಯರ್ ಬ್ಯಾಟ್ ಬೀಸಿ 90 ಎಸೆತಗಳಲ್ಲಿ 80 ರನ್ ಜೊತೆಯಾಟವಾಡಿ ಚೇತರಿಸಿಕೊಂಡಿದ್ದಾರೆ. ಕರುಣ್ ನಾಯರ್ 31 ರನ್ ಗಳಿಸಿ ಔಟ್ ಆದರೆ ಯಶಸ್ವಿ ಜೈಸ್ವಾಲ್ 87 ರನ್ ಹೊಡೆದು ಔಟ್ ಆಗಿದ್ರು. ರಿಷಬ್ ಪಂತ್ 25 ರನ್ ಗಳಿಸಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಕೇವಲ 1 ರನ್ ಅನ್ನ ಗಳಿಸಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಒಂದು ಕಡೆ ವಿಕೆಟ್ ಉರುಳುತ್ತಿದ್ದ ಗಿಲ್ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತುಕೊಂಡಿದ್ರು. ಗಿಲ್ ರವೀಂದ್ರ ಜಡೇಜಾ ಉತ್ತಮ ಸಾಥ್ ನೀಡಿದ್ದು ಮುರಿಯದ 6ನೇ ವಿಕೆಟ್ಗೆ 124 ಎಸೆತಗಳಲ್ಲಿ 99 ರನ್ನ ಜೊತೆಯಾಟವನ್ನ ಗಿಲ್ ಅಜೇಯ 114 ರನ್, ಜಡೇಜಾ ಅಜೇಯ 41 ರನ್ ಪಡೆದು ತಂಡದ ಮೊತ್ತವನ್ನ 300 ರನ್ಗಳ ಗಡಿ ದಾಟಿಸಿದ್ದಾರೆ. ನಾಯಕನಾಗಿ ಆಡಿದ ಮೊದಲ 2 ಪಂದ್ಯಗಳಲ್ಲಿ ಸತತ ಶತಕ ಸಿಡಿಸುವ ಮೂಲಕ ಭಾರತದ ವಿಜಯ್ ಹಜಾರೆ, ಸುನಿಲ್ ಗವಾಸ್ಕರ್, ವಿರಾಟ್ ಕೊಹ್ಲಿ ಸಾಧನೆಯನ್ನ ಗಿಲ್ ಸರಿಗಟ್ಟಿದ್ದಾರೆ. ನಾಯಕ ಶುಭ್ಮನ್ ಗಿಲ್ ಅವರ ಅಜೇಯ ಶತಕದ ನೆರವಿನಿಂದ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನ ಭಾರತ ಉತ್ತಮ ಮೊತ್ತವನ್ನ ಪೇರಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ 85 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 310 ರನ್ ಅನ್ನ ಗಳಿಸಿದೆ. ಆರಂಭಿಕ ಆಟಗಾರ ರಾಹುಲ್ 2 ರನ್ ಗಳಿಸಿ ಔಟ್ ಆದರು. ಆದರೆ ಎರಡನೇ ವಿಕೆಟ್ಗೆ ಏಕದಿನ ಶೈಲಿಯಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಕರುಣ್ ನಾಯರ್ ಬ್ಯಾಟ್ ಬೀಸಿ 90 ಎಸೆತಗಳಲ್ಲಿ 80 ರನ್ ಜೊತೆಯಾಟವಾಡಿ ಚೇತರಿಸಿಕೊಂಡಿದ್ದಾರೆ. ಕರುಣ್ ನಾಯರ್ 31 ರನ್ ಗಳಿಸಿ ಔಟ್ ಆದರೆ ಯಶಸ್ವಿ ಜೈಸ್ವಾಲ್ 87 ರನ್ ಹೊಡೆದು ಔಟ್ ಆಗಿದ್ರು. ರಿಷಬ್ ಪಂತ್ 25 ರನ್ ಗಳಿಸಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಕೇವಲ 1 ರನ್ ಅನ್ನ ಗಳಿಸಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಒಂದು ಕಡೆ ವಿಕೆಟ್ ಉರುಳುತ್ತಿದ್ದ ಗಿಲ್ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತುಕೊಂಡಿದ್ರು. ಗಿಲ್ ರವೀಂದ್ರ ಜಡೇಜಾ ಉತ್ತಮ ಸಾಥ್ ನೀಡಿದ್ದು ಮುರಿಯದ 6ನೇ ವಿಕೆಟ್ಗೆ 124 ಎಸೆತಗಳಲ್ಲಿ 99 ರನ್ನ ಜೊತೆಯಾಟವನ್ನ ಗಿಲ್ ಅಜೇಯ 114 ರನ್, ಜಡೇಜಾ ಅಜೇಯ 41 ರನ್ ಪಡೆದು ತಂಡದ ಮೊತ್ತವನ್ನ 300 ರನ್ಗಳ ಗಡಿ ದಾಟಿಸಿದ್ದಾರೆ. ನಾಯಕನಾಗಿ ಆಡಿದ ಮೊದಲ 2 ಪಂದ್ಯಗಳಲ್ಲಿ ಸತತ ಶತಕ ಸಿಡಿಸುವ ಮೂಲಕ ಭಾರತದ ವಿಜಯ್ ಹಜಾರೆ, ಸುನಿಲ್ ಗವಾಸ್ಕರ್, ವಿರಾಟ್ ಕೊಹ್ಲಿ ಸಾಧನೆಯನ್ನ ಗಿಲ್ ಸರಿಗಟ್ಟಿದ್ದಾರೆ.